ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾ ಬ್ಲಾಗ್ ಮಾಡಕತ್ತೀನಿ ರೀ. ಅದು ನನ್ನ ಮಗಳ ಜೊತೆ ಭಾಳ ದಿನದ ಮೇಲೆ ನನ್ನ ಮಗಳ ಜೊತೆ ಬ್ಲಾಗ್ ಮಾಡತ್ತೀನಿ. ಆಕಿನ ಫ್ರೆಂಡ್ಸ್ ಬಂದಾರ, ಅವ್ರ ಜೊತೆ ಕೂಡಿ ನಕ್ಕೋತ ಆಟ ಆಡಕತ್ತಾಳ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾ ಬ್ಲಾಗ್ ಮಾಡಕತ್ತೀನಿ ರೀ. ಅದು ನನ್ನ ಮಗಳ ಜೊತೆ ಭಾಳ ದಿನದ ಮೇಲೆ ನನ್ನ ಮಗಳ ಜೊತೆ ಬ್ಲಾಗ್ ಮಾಡತ್ತೀನಿ. ಆಕಿನ ಫ್ರೆಂಡ್ಸ್ ಬಂದಾರ, ಅವ್ರ ಜೊತೆ ಕೂಡಿ ನಕ್ಕೋತ ಆಟ ಆಡಕತ್ತಾಳ. ನನ್ನ ಮಗಳು ಅನೀಶಾ ಅಂತ ಫ್ರೆಂಡ್ಸ್ ಇದಾರ. ಇವ ಅನೀಶಾನ ಅಣ್ಣ ಮತ್ತು ಇವ ಮನೆ ಹತ್ರ ಇರೋಂಥ ಅನೀಶಾನ್ ಫ್ರೆಂಡ್. ಅವ್ರಂದ್ರೆ ಭಾಳ ಇಷ್ಟ ಈಕಿಗೆ. ಅನೀಶಾಗ ನೋಡ್ರಿ ಹೆಂಗೆ ನೋಡ್ತಾಳ, ನಿಮ್ಮ ಜೊತೆ ಮಾತಾಡಕತ್ತೀನಿ ಅಂತಾಳೆ ನೋಡ್ರಿ. ಈ ರೀತಿ ಹೊರಗಿಂದ ಸೀಟ್ ಔಟ್ ಐತಿ, ಗಿಡಗಳು ಹಚ್ಚಿವಿ ಹೊರಗೆಲ್ಲ ಕಾಂಪೌಂಡ್. ಈ ರೀತಿ ನಮ್ದು ಗಾರ್ಡನ್ ಐತಿ, ಸಣ್ಣ ಮಿನಿ ಗಾರ್ಡನ್. ಇಲ್ಲಿ ಬಂದರ್ರಿ ನಮ್ಮ ಅನೀಶಾನ ದೊಡ್ಡಮ್ಮ. ನೋಡ್ರಿ ನೋಡ್ರಿ, ದೊಡ್ಡಮ್ಮ ಅಂದ್ರೆ ಭಾಳ ಇಷ್ಟ ನಮ್ಮ ಅನೀಶಾಗ. ಯಾವಾಗ ದೊಡ್ಡಮ್ಮ ಎತ್ಕೋತಾಳ ಅಂತ ಹೇಳಿ ಕಾಯ್ತಿರ್ತಾಳ. ಈಗೆಲ್ಲ ಕೆಲಸ ಮುಗಿಸಿ ನಾವು ಈಗ ಮುಂದೆ ಏನಾದ್ರೆ ಎಕ್ಸ್ಟ್ರಾ ಕೆಲಸ ಮಾಡೋ ಟೈಮ್ ಐತಿ. ಅಡುಗೆ ಎಲ್ಲ ಕೆಲಸ ಮುಗ್ದೈತಿ ನೋಡ್ರಿ. ಅನೀಶಾ ಹೆಂಗೆ ಆಟ ಆಡ್ಕೋತ ಕೂತಾಳ ಅಂತ ಹೇಳಿ. ಅಕ್ಕಿಗೆ ಫುಲ್ ಯಾವಾಗಲೂ ಫ್ರೆಂಡ್ಸ್ ಜೊತೆ ಇರಬೇಕು, ಅವ್ರ ಜೊತೆ ಆಟ ಆಡ್ತಿರ್ತಾಳ. ಸಣ್ಣ ಸಣ್ಣ ಹುಡುಗರು ಅಂದ್ರೆ ಭಾಳ ಇಷ್ಟ ಆಕೈತಿ ನೋಡ್ರಿ. ಈ ಥರ ಮಕ್ಕಳ ಬಾಯಾಗ ಎಲ್ಲ ಸಾಮಾನು ಹಾಕೋತಿರ್ತಾವ, ಅವಕ್ಕೆ ಅವಾಯ್ಡ್ ಮಾಡ್ಬೇಕಾಕೈತಿ ನಾವು. ನಾವಿಲ್ಲಿ ನೋಡ್ರಿ, ನಾವು ಏನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೊಟ್ಟಿ ಎಲ್ಲ ಬುಕಣಿ ಮಾಡಿ ಅಂದ್ರೆ ಚೂರು ಮಾಡ್ಕೊಂಡು ಅದಕ್ಕೆ ನೀರಷ್ಟು ನೀರು ಹಾಕಿ ತೊಯಿಸಿ ಅದನ್ನ ಒಗ್ಗರಣೆ ಹಾಕಿ ತಿರುಗಿ ಬಿಟ್ರೆ ನಮ್ದು ಒಗ್ಗರಣೆ ಪಾಣಿಗೆ ತಯಾರಾಯ್ತು. ಆಮೇಲೆ ಮ್ಯಾಲೆ ರುಚಿಗೆ ತಕ್ಕಟ್ಟು ಉಪ್ಪು ಹಾಕಿಬಿಟ್ರೆ ಏಕ್ದಮ್ ಭಾರಿ ಪಕ್ಕಿ. ನಾವು ಉಳ್ದಿದ ರೊಟ್ಟಿಲೆ ಯಾವ ರೀತಿ ಪಾಣಿಗೆ ಹಾಕಿ ಅಂದ್ರೆ ನಮ್ಮ ಕಡೆ ಪಾಣಿಗೆ ಅಂತಾರ, ಒಗ್ಗರಣೆ ಪಾಣಿಗೆ ಅಂತ ಕರಿತೀವಿ. ಈ ಒಗ್ಗರಣೆ ರೊಟ್ಟಿ ತಯಾರಾದ್ದು. ಮ್ಯಾಲೆ ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪ ಸಕ್ಕರೆ ಹಾಕಿ ಬೇಕಾದ್ರೆ ಲಿಂಬೆಹಣ್ಣು ಹಿಂಡ್ಕೊಂಡು ಮತ್ತು ಬಿಸಿ ಇರ್ತದೆ ತಿನ್ನಾಕದು ಭಾಳ ಟೇಸ್ಟ್ ಇರ್ತದ್ರಿ. ನೀವು ಟ್ರೈ ಮಾಡಿ ನೋಡ್ರಿ. ಮತ್ತು ಮ್ಯಾಲೆ ಒಂದಿಷ್ಟು ಕೊತ್ತಂಬರಿ ಉದ್ರಿಸಿನ ಭಾಳ ಟೇಸ್ಟ್ ಕೊಡ್ತದ್ರಿ. ನೋಡ್ರಿ, ಕಡಿಕ ಕಾಡಿ ನನ್ನ ಮಗಳ ಕಡಿಗೆ ಬಂದ ಇಲ್ಲಿ ಮಲ್ಕೊಂಡಾಳ. ಮಲ್ಕೊಂಡಾಳ್ರಿ. ಭಾಳ ತೈಕಿ ಭಾಳ ತನ ಮಲ್ಕೊಳಂಗಿಲ್ಲ, ಒಂದು 10 ನಿಮಿಷ ಮಲ್ಕೊಂಡಾಳ್ತೀಕಿ ನಿದ್ದಿ ಮುಗಿದು ಬಿಡ್ತೈತಿ. ಶೇಂಗಾ ತಿನ್ನೋದ್ರಿಂದ ಏನೇನು ಉಪಯೋಗ ಆಗ್ತೈತಿ ಅಂತ ನೋಡೋಣ ಬರಂಗಾರ. ಶೇಂಗಾ ಒಂದು ನಮ್ಮ ದೇಹಕ್ಕೆ ಒಂದು ಆರೋಗ್ಯಕರವಾದಂತಹ ಒಂದು ದ್ವಿದಳ ಧಾನ್ಯ ಆಗೈತಿ. ಈ ಶೇಂಗಾವನ್ನ ನಾವು ದಿನನಿತ್ಯ ತಿಂತಾ ಬಂದ್ರೆ ಏನಾಗ್ತೈತಪ್ಪ ಅಂದ್ರೆ ನಮ್ಮ ಹೃದಯ ರೋಗದ ಸಮಸ್ಯೆ ಏನೈತಿ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಏನ್ರ ಇದ್ರೆ ಅವು ಕ್ಲಿಯರ್ ಆಗ್ತಾವ. ಇದು ಹೆಂಗಪ್ಪ ಅಂದ್ರೆ ನೀವು ಅನ್ಬೋದು ಶೇಂಗಾ ಕೊಲೆಸ್ಟ್ರಾಲ್ ರೀ, ಅದರಿಂದ ಹೆಂಗೆ ಕಂಟ್ರೋಲ್ ಆಗ್ತೈತಿ ಅಂತೇಳಿ. ಇಲ್ಲ, ಅದ್ರೊಳಗೆ ನಾವು ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ನಿಯಮಿತವಾಗಿ ನಾವು ಶೇಂಗಾ ತಿನ್ಕೋತ ಬಂದ್ರೆ ನಾವು ನಮ್ಮಲ್ಲಿರುವಂತಹ ಈ ಹೃದಯ ಸಮಸ್ಯೆನ ನಾವು ತಡೆಗಟ್ಬೋದು. ಇನ್ನು ಬರ್ತೈತಿ ವೆಯ್ಟ್ ಲಾಸ್. ನಾವೇನಾರ ವೆಯ್ಟ್ ಲಾಸ್ ಮಾಡುವಂಥ ವಿಚಾರದಾಗಿದ್ರೆ ನಮ್ಮ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಮಾಡ್ಬೇಕಾಗಿತ್ತಂದ್ರೆ ತೂಕ ಶೇಂಗಾ ತಿನ್ನೋದ್ರಿಂದ ಭಾಳ ಒಳ್ಳೇದೈತಿ. ಆಮೇಲೆ ಇನ್ನು ಶುಗರ್ ಕಂಟ್ರೋಲ್. ಎಷ್ಟೋ ಜನರಿಗೆ ಶುಗರ್ ಆಗಿರ್ತೈತಿ, ಶುಗರ್ ಪೇಷಂಟ್ ಇರ್ತಾರ. ಅವ್ರು ಅದನ್ನ ತಿನ್ಬೇಡ್ರಿ, ಇದನ್ನ ತಿನ್ಬೇಡ್ರಿ, ಸಕ್ಕರೆ ತಿನ್ಬೇಡ್ರಿ, ಬೆಲ್ಲ ತಿನ್ಬೇಡ್ರಿ ಅಂತ ಹೇಳ್ತಿರ್ತಾರ. ಅಂದ್ರೆ ಶುಗರ್ ಇಂಟೇಕ್ ಮಾಡಬೇಡ್ರಿ ಅಂತ ಹೇಳ್ತಿರ್ತಾರೆ. ಆವಾಗ ನಾವು ನಮ್ಮ ಶುಗರ್ ಕಂಟ್ರೋಲ್ದಾಗ ಇಡಬೇಕಾಗಿತ್ತಂದ್ರೆ ನಾವು ಈ ಶೇಂಗಾ ತಿನ್ಕೋತ ಇದ್ರೆ ಬಡವರ ಬಾದಾಮಿ ಶೇಂಗಾ ಅಂತಲೇ ಹೇಳ್ತಾರೆ. ಅಷ್ಟೇ ಅಲ್ದ ಈ ಕ್ಯಾನ್ಸರನ್ನು ತಡೆಯುವಂತಹ ಒಂದು ಶಕ್ತಿ ಈ ನಮ್ಮ ಶೇಂಗಾದಾಗ ಐತಿ. ಬರೀ ಹಂಗಾರ ಈ ಪೀನಟ್ ಬಟರ್ ತಿನ್ನುವುದು ಎಷ್ಟು ಒಳ್ಳೆಯದು. ಮತ್ತು ಈ ಬರೀ ಶೇಂಗಾ ಅಟ್ಟ ಅಲ್ಲ, ಶೇಂಗಾವನ್ನು ನಾವು ಶೇಂಗಾ ಚಟ್ನಿ, ಹುರಿದ ಶೇಂಗಾ ತಿನ್ಬೋದು, ಹಸಿ ಶೇಂಗಾ ತಿನ್ಬೋದು, ಮತ್ತು ಶೇಂಗಾ ಚಟ್ನಿ ಮಾಡ್ಕೊಂಡು ತಿನ್ಬೋದು ಊಟದಾಗ. ಆಮೇಲೆ ಶೇಂಗಾ ಹೋಳಿಗೆ, ಶೇಂಗಾ ಉಂಡಿ, ಶೇಂಗಾ ಚಿಕ್ಕಿ, ಈ ರೀತಿ ನಾವು ಬೇರೆ ಬೇರೆ ಥರ ಶೇಂಗಾ ಒಳಗೆ ವೆರೈಟಿ ನಾವು ತಿನ್ಸ ಮಾಡ್ಕೊಂಡು ತಿನ್ಬಹುದು. ಮತ್ತು ಈ ಶೇಂಗಾ ತಿಂದು ನಮ್ಮ ದೇಹವನ್ನು ಹೆಲ್ದಿಯಾಗಿ ಇಟ್ಕೊಳ್ಳು ಅಂತ ಹೇಳ್ತಾ ಇವತ್ತಿಂದ ಈ ವಿಡಿಯೋನ ಮುಗಿಸ್ತೀನಿ. ನಾನು ಈ ಹೆಲ್ತ್ ಟಿಪ್ ನಿಮ್ಗೆ ಯೂಸ್ ಆಗಿತ್ತು ಅಂತ ತಿಳ್ಕೊತೀನಿ. ನಾ ಸಿಗ್ತೀನಿ ನಿಮ್ಗೆ
ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ನಮಸ್ಕಾರ.